ಇನ್ನು ವರುಣನ ರಣಾರ್ಭಟಕ್ಕೆ ಮಂಗಳೂರು ತತ್ತರಿಸಿ ಹೋಗಿದೆ. ಮಳೆಗೆ ದ್ವೀಪದಂತಾಗಿದೆ ಮೊಗೇರ್ ಕುದ್ರು ಗ್ರಾಮ. ವರುಣಾರ್ಭಟಕ್ಕೆ ಅದ್ಯಪಾಡಿಯಲ್ಲಿ ಜಲ ಪ್ರವಾಹ ಉಂಟಾಗಿದೆ. ಮರವೂರು ಡ್ಯಾಂನಿಂದ ಅದ್ಯಪಾಡಿಯಲ್ಲಿ ಕೃತಕ ನೆರೆ ಸೃಷ್ಟಿಯಾಗಿದೆ. ನೀರು ನುಗ್ಗಿ ಸಾವಿರಾರು ಎಕರೆ ಕೃಷಿ ಭೂಮಿ ನಾಶ ಆಗಿದೆ. ನೆರೆ ಪ್ರದೇಶದಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ನಡೆಸಿದೆ. ಅಲ್ಲಿನ ಪರಿಸ್ಥಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅಲ್ಲಿ ಯಾವ ರೀತಿಯಾಗಿ ದೃಶ್ಯ ಇದೆ ಅಂತ ಕಣ್ಣು ಹಾಯಿಸಿದಷ್ಟು ಕೂಡ ನೀರನ್ನು ಕಾಣ್ತಾ ಇರಬಹುದು. ಈ ಭಾಗದ ಜನರ ಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ. ಕಂಗಾಲಾಗಿದ್ದಾರೆ ಅಲ್ಲಿನ ಜನರು. ರಸ್ತೆ ಸಂಪರ್ಕವೇ ಇಲ್ಲದೆ ನರಕ ಸದೃಶ ಆಗಿ ಹೋಗಿದೆ ಅಲ್ಲಿನ ಜನರ ಬದುಕು. ತೋಟಗಳಿಗೆ ನೀರು ನುಗ್ಗಿದೆ. 100 ಎಕರೆ ತೋಟಗಳು ನೀರು ಪಾಲಾಗಿದೆ. ಮನೆ, ತೋಟ, ನದಿ ಎಲ್ಲವೂ ಕೂಡ ಒಂದೇ ಆಗಿಬಿಟ್ಟಿದೆ. ಭೂಮಿಗೆ ನೀರು ನುಗ್ಗಿ, ಕೃಷಿ ಭೂಮಿಗೆ ನೀರು ನುಗ್ಗಿ, ಹೊಲ ಗದ್ದೆ ಎಲ್ಲವೂ ಕೂಡ ನದಿಯ ರೀತಿಯಲ್ಲೇ ಕಂಡು ಬರ್ತಾ ಇದೆ. 100 ಎಕರೆ ಕೃಷಿ ಭೂಮಿಗಳಿಗೆ ಹಾನಿಯಾಗಿದೆ. ಕೃಷಿ ಭೂಮಿಗೆ ನೀರು ನುಗ್ಗಿರುವ ಪರಿಣಾಮ ಇದು. ಕೃತಕ ನೆರೆಯಲ್ಲಿ ಸೃಷ್ಟಿಯಾಗಿದೆ. ಹೀಗಾಗಿ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಪೂರ್ಣ ಗ್ರಾಮವೇ ಜಲಾವೃತ ಆಗಿದೆ. ಅನೇಕ ತೋಟಗಳು, 100 ಎಕರೆ ತೋಟಗಳು ಇಲ್ಲಿ ನೀರಿನಿಂದ ಆವೃತ ಆಗಿರುವುದನ್ನು ಗಮನಿಸಬಹುದು. ಕರಾವಳಿಯಲ್ಲಿ ಮಳೆಯ ಅಬ್ಬರ ಆರಂಭ ಆಗಿರುವಂಥದ್ದು. ಪ್ರಮುಖವಾಗಿ ಅನೇಕ ಕಡೆಗಳಲ್ಲಿ ಅವಧಿ ಪೂರ್ವವಾಗಿಯೇ ಕೆಲವೊಂದು ಜಾಗಗಳು ಮುಳುಗಡೆಯಾಗಿದೆ. ಅನೇಕ ಸಂದರ್ಭಗಳಲ್ಲಿ ಮಂಗಳೂರಿನ ಬಜ್ಪೆಯ ಅದ್ಯಪಾಡಿ ಪ್ರದೇಶದ ಮೊಗೇರ್ ಕುದ್ರು ಅನ್ನುವಂಥದ್ದು ಜುಲೈ ತಿಂಗಳಿನಲ್ಲಿ ಭಾರಿ ಮಳೆ ಸಂದರ್ಭಗಳಲ್ಲಿ ಈ ರೀತಿಯ ಮುಳುಗಡೆಯ ಭೀತಿಯನ್ನು ಎದುರಿಸ್ತಿದ್ದಂಥ ಜಾಗಗಳು. ಆದರೆ ಈ ಬಾರಿ ಜೂನ್ನ ಆರಂಭದಲ್ಲಿ ಮತ್ತು ಅಂತ್ಯ, ಈಗ ಮಧ್ಯಭಾಗಕ್ಕೆ ಬಂದಿದ್ದೀವಿ. ಆ ಹೊತ್ತಿನಲ್ಲಿ ಈ ಒಂದು ಭಾಗ ಮುಳುಗಡೆ ಆಗಿರುವಂಥದ್ದು ದೃಶ್ಯಗಳಲ್ಲಿ ನೀವು ಗಮನಿಸಬಹುದು. ಮಂಗಳೂರಿನ ಅದ್ಯಪಾಡಿ ಬಳಿ ಇರುವಂತಹ ಮೊಗೇರ್ ಕುದ್ರು, ನೀವು ಏನು ವಿಜುವಲ್ಸ್ಗಳಲ್ಲಿ ಕಾಣ್ತಾ ಇರುವಂತಹ ಜಾಗ ಏನಿದೆ, ಇದು ಇವರ ಕೃಷಿ ಭೂಮಿಗಳು. ಮೊಗೇರ್ ಕುದ್ರು ಜಾಗ ಏನಿದೆ, ಇವರು ಈ ಭಾಗದ ಜನ ಇಲ್ಲಿ ಕೃಷಿ ಭೂಮಿಗಳಲ್ಲೇ ಕೃಷಿ ಮಾಡ್ತಾ ಇರುವಂಥದ್ದು. ಈ ಕೃಷಿ ಮಾಡುವಂಥ ಜಾಗಗಳೇ ಸಂಪೂರ್ಣ ಮುಳುಗಡೆಯಾಗಿ ನದಿ ಅಂತ ಆಗಿರುವಂಥದ್ದು. ಹೀಗಾಗಿ ಈ ನಡುಗಡ್ಡೆಗಳಲ್ಲಿ ಇಲ್ಲಿಂದ ಜನಸಂಚಾರಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅವರು ದೋಣಿಗಳನ್ನೇ ಬಳಸಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಪ್ರಮುಖವಾಗಿ ಈ ಒಂದು ಜಾಗದಿಂದ ಮೊಗೇರ್ ಕುದ್ರು, ಅದ್ಯಪಾಡಿ ಮೊಗೇರ್ ಕುದ್ರುವಿನಿಂದ ನೇರವಾಗಿ ಅವರು ರಸ್ತೆಯ ಭಾಗಕ್ಕೆ, ಅಲ್ಲಿನ ಮನೆಗಳ ಭಾಗಕ್ಕೆ ಸಂಚಾರ ಮಾಡುವಂತಹ ದಾರಿಯಲ್ಲಿ ಯಾವುದೇ ರೀತಿಯಾದಂತಹ ನಡ್ಕೊಂಡು ಹೋಗ್ಲಿಕ್ಕಾಗ್ಲಿ, ವಾಹನ ಸಂಚಾರ ಆಗಲಿ ಸಾಧ್ಯ ಆಗ್ತಾ ಇಲ್ಲ. ಈಗ ಅವರು ದೋಣಿಗಳನ್ನು ಬಳಸ್ತಾ ಇದ್ದಾರೆ. ಈ ಒಂದು ಜಾಗವನ್ನ ಕನೆಕ್ಟ್ ಆಗ್ಲಿಕ್ಕೆ, ಮಂಗಳೂರು ಅಂದ್ರೆ ಅದ್ಯಪಾಡಿಯ ಭಾಗವನ್ನ ಕನೆಕ್ಟ್ ಆಗ್ಲಿಕ್ಕೆ ಮೊಗೇರ್ ಕುದ್ರುವಿನ ಜನ ದೋಣಿಗಳನ್ನು ಬಳಸುವಂತಹ ಅನಿವಾರ್ಯತೆ ಎದುರಾಗಿದೆ. ಇದಕ್ಕೆ ಮೂಲ ಕಾರಣ ಕಳೆದ ಹಲವಾರು ವರ್ಷಗಳಿಂದ ಈ ಮರವೂರು ಡ್ಯಾಮ್ನಲ್ಲಿ ನೀರು ನಿಲ್ಲಿಸ್ತಾರೆ, ಅದನ್ನು ಅವೈಜ್ಞಾನಿಕವಾಗಿ ನಿಲ್ಲಿಸ್ತಾರೆ. ಯಾವುದೇ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳದೆ ಅಲ್ಲಿ ನೀರು ನಿಲ್ಲಿಸುವಂತ ಪ್ರಕ್ರಿಯೆಗಳು ನಡೀತಾ ಇದೆ. ಈ ಎಲ್ಲ ಕಾರಣಗಳಿಂದಲೇ ನಿರಂತರವಾಗಿ ಇಲ್ಲಿ ಮಳೆಗಾಲದ ಸಂದರ್ಭಗಳಲ್ಲಿ ಈ ರೀತಿಯಾಗಿ ಮುಳುಗಡೆಯ ಭೀತಿ ಆಗುವಂಥದ್ದು ಜುಲೈ ತಿಂಗಳಲ್ಲಿ ಪ್ರತಿ ವರ್ಷವೂ ಕೂಡ ಆಗ್ತಾ ಇತ್ತು. ಆದರೆ ಈಗ ಜೂನ್ನ ಮಧ್ಯಭಾಗದಲ್ಲಿ ಇಂತಹ ಒಂದು ಆತಂಕ ಈ ಭಾಗದಲ್ಲಿ ಎದುರಾಗಿರುವಂಥದ್ದು. ಹಾಗಾಗಿ ಸದ್ಯದ ಮಟ್ಟಿಗೆ ಈಗ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಕೃಷಿ ಭೂಮಿಗಳು ಮುಳುಗಡೆ ಆಗಿದೆ. ಆ ಭಾಗದಲ್ಲಿ ಒಂದು 10-15 ಮನೆಗಳಿವೆ. ಆ ಮನೆಗಳು ಕೂಡ ನೀರಿನಲ್ಲಿ ಮುಳುಗಡೆ ಆಗಿರುವಂಥದ್ದು. ದೋಣಿಗಳನ್ನ ಬಳಸದೇ ಇದ್ರೆ ಅವರಿಗೆ ಪ್ರತ್ಯೇಕವಾದಂಥ ಸಂಚಾರಕ್ಕೆ ಬೇರೆ ರಸ್ತೆಗಳಿಲ್ಲ, ಸಂಚಾರಕ್ಕೆ ಬೇರೆ ರೀತಿಯಾದಂಥ ವ್ಯವಸ್ಥೆಗಳಿಲ್ಲ. ಒಟ್ಟು ಈಗ ಇದು ಮಂಗಳೂರಿನಲ್ಲಿ ಮಳೆ ಸೃಷ್ಟಿಸಿದಂತಹ ಒಂದು ದೊಡ್ಡ ಮಟ್ಟದ ಅವಾಂತರ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.